ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯುಗಾದಿ ಕವಿಗೋಷ್ಠಿ. ಕವಯಿತ್ರಿಯರಿಂದ ಯುಗಾದಿ ಕುರಿತಾದ ಸ್ವರಚಿತ ಕವನ ವಾಚನ. ಭಾಗವಹಿಸುತ್ತಾರೆ ತೇಜಸ್ವಿನಿ ನಂಜನಗೂಡು, ಸೌಮ್ಯ ಹೆಗ್ಗಳ್ಳಿ, ಶ್ವೇತಾ ಎಂಯು, ಶಿಲ್ಪಶ್ರೀ ಹರವು, ಎಚ್ಆರ್ ಕನ್ನಿಕಾ, ಜಾಹಿದಾ ಕೊಡಗು, ಹರ್ಷಿತಾ, ದೇವಿಕಾ ಎನ್ಎಸ್, ಬಿಕೆ ಮೀನಾಕ್ಷಿ ಹಾಗೂ ಸುಚಿತ್ರಗರೆ. ನಮಸ್ಕಾರ. ನಿಮಗೆಲ್ಲರಿಗೂ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಇವತ್ತಿನ ಮಹಿಳಾ ರಂಗದ ಯುಗಾದಿ ಕವಿಗೋಷ್ಠಿ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಿಯ ಶ್ರೋತೃಗಳೇ, ಎಲ್ಲ ಹಬ್ಬಗಳ ಹಾಗೆ ಯುಗಾದಿ ಹಬ್ಬವು ಕೇವಲ ದೇವರನ್ನ ಪೂಜಿಸಿ ಹಬ್ಬದ ಅಡುಗೆ ಮಾಡಿ ಸಂಭ್ರಮಿಸುವುದಷ್ಟೇ ಅಲ್ಲ, ಎಲ್ಲರಿಗೂ ಬೇವು ಬೆಲ್ಲವನ್ನು ಹಂಚುವುದರ ಜೊತೆಗೆ ಜೀವನದ ಸಿಹಿ ಕಹಿಯನ್ನ ಸಮನಾಗಿ ಕಾಣಬೇಕು. ಹಾಗೆ ಪ್ರತಿನಿತ್ಯ ಬದಲಾಗುವ ಪ್ರಕೃತಿಯ ನಿಯಮಕ್ಕೆ ನಾವೆಲ್ಲರೂ ಸಹಜವಾಗಿ ಹೊಂದಿಕೊಳ್ಳಬೇಕು. ಸಕಲ ಜೀವರಾಶಿಗಳೊಡನೆ ಸಾಮರಸ್ಯದಿಂದ ಬದುಕುವ ಕಲೆಯನ್ನು ಕಲಿಸುವ ವಿಶೇಷತೆಯುಳ್ಳ ಹಬ್ಬವೇ ಈ ಯುಗಾದಿ ಹಬ್ಬ. ಚೈತ್ರ ಮಾಸದ ವಸಂತ ಋತುವಿನೊಂದಿಗೆ ಪ್ರಾರಂಭವಾಗುವ ವರ್ಷದ ಮೊದಲನೇ ಹಬ್ಬವೇ ಈ ಯುಗಾದಿ. ನಾವೆಲ್ಲರೂ ಹಬ್ಬದ ಸಿಹಿ ಅಡುಗೆಯನ್ನು ಸವಿದು ಹೊಸ ಬಟ್ಟೆ ಧರಿಸಿ ಸಂಭ್ರಮಿಸಿ ಸುಮ್ಮನಾಗುತ್ತೇವೆ. ಆದರೆ ನಮ್ಮ ಕವಯಿತ್ರಿಯರು ತಮ್ಮ ಅನುಭವಗಳನ್ನ ಕವನದ ಸಾಲುಗಳಲ್ಲಿ ಇಳಿಸಿದ್ದಾರೆ. ಬನ್ನಿ, ಇವತ್ತಿನ ಈ ಯುಗಾದಿ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಕವಯಿತ್ರಿಯರ ಕವನದ ಸಾಲುಗಳನ್ನ ಆಲಿಸೋಣ. ಆನಂದರ. ನನ್ನ ಹೆಸರು ತೇಜಸ್ವಿನಿ ನಂಜನಗೂಡು. ನಾನು ಮೈಸೂರು ಜಿಲ್ಲೆಯ ನಂಜನಗೂಡಿನವಳು. ನಾನು ಹುಟ್ಟಿದ್ದು ಬೆಳೆದುದ್ದು ಎಲ್ಲವೂ ನಂಜನಗೂಡಿನಲ್ಲೇ. ನನ್ನ ಪ್ರಾಥಮಿಕ ಶಿಕ್ಷಣ ಪದವಿ ಹಂತದವರೆಗೂ ಸಹ ನಾನು ನಂಜನಗೂಡಿನಲ್ಲೇ ಓದಿದ್ದು. ತದನಂತರ ಮೈಸೂರು ವಿವಿಯಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತ ನಾನು ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ನಂಜನಗೂಡಿನ ಪದವಿ ಪೂರ್ವ ಕಾಲೇಜು ಹಾಗೂ ಮೈಸೂರಿನ ಸಿಪಿಸಿ ಪಾಲಿಟೆಕ್ನಿಕ್ ಅಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರುತ್ತೇನೆ. ಪ್ರಸ್ತುತ ಗೃಹಿಣಿಯಾಗಿರುತ್ತೇನೆ. ಕಾಲೇಜು ದಿನಗಳಲ್ಲೇ ಕತೆ ಕವನ ಬರೆಯುವಂತಹ ಆಸಕ್ತಿಯನ್ನ ಒಳಗೊಂಡಿದ್ದಂತ ನಾನು ಹವ್ಯಾಸವನ್ನಾಗಿ ರೂಢಿಸಿಕೊಳ್ಳುವುದರ ಜೊತೆಗೆ ಅನೇಕ ವೇದಿಕೆಗಳಲ್ಲಿ ಕವನ ವಾಚನವನ್ನ ಮಾಡಿರುತ್ತೇನೆ. ಜೊತೆಗೆ ಕಾಲೇಜು ದಿನಗಳಲ್ಲಿಯೇ ಆಕಾಶವಾಣಿಯಲ್ಲಿ ನನ್ನ ಅನೇಕ ಕವಿತೆಗಳು ಬಿತ್ತರವಾಗಿರುವುದನ್ನ ಕಾಣಬಹುದು. ಕನ್ನಡ ಪುಸ್ತಕ ಪ್ರಾಧಿಕಾರ ಮೈಸೂರು ಅವರ ಸಹಾಯಧನ ಪಡೆದಂತಹ ನನ್ನೊಳಗೊಬ್ಬ ಬುದ್ಧನಿದ್ದಾನಂತೆ ಎಂಬ ಕೃತಿಯನ್ನ 2017ರಲ್ಲಿ ಹೊರತಂದಿರುತ್ತೇನೆ. ನವ ಸಂವತ್ಸರ ಪಯಣದಲ್ಲಿ ವಸಂತ ಋತುವಿನ ಆರಂಭದಲ್ಲಿ ಯುಗ ಕಳೆದಂತೆ ಹೊಸ ಆದಿಯಲ್ಲಿ ಶುಭಕೃತ ಸಂವತ್ಸರ ಬಂದಿರಲು ಹಸಿರ ಸಿರಿಯ ಚೆಲ್ಲಿರುವುದು ಮನೆ ಮನದಿ ಅರುಷ ತುಂಬಿರಲು ಪ್ರತಿದಿನ ಪ್ರತಿಕ್ಷಣ ಹೊಸತನವ ಬಯಸುತ್ತ ಸಾಗೋಣ ನವ ಸಂವತ್ಸರ ಪಯಣದಲ್ಲಿ. ಒಳಿತನ್ನು ಬಿಡದೆ ಕೆಡುಕನ್ನು ತರದೆ ಜೊತೆಗೂಡಿ ಕೂಡಿ ಬಾಳುವ ಭಾವದಿ ಸುಖ ಶಾಂತಿ ನೆಮ್ಮದಿ ಬಯಸುತ್ತಲಿ ಬದುಕು ನಾಳೆಯ ಹೊಸ ಭರವಸೆಯ ಒಳಿತಿನಲ್ಲಿ ರಂಗು ರಂಗಿನ ರಂಗವಲ್ಲಿ ಎಣ್ಣೆ ಮಜ್ಜನವ ಮಾಡಿ ಓಳಿಗೆ ಯೌತಣವ ಸವಿದು ನಗುತ್ತಾ ನಗಿಸುತ್ತಾ ಸಾಗೋಣ ನವ ಸಂವತ್ಸರ ಪಯಣದಲ್ಲಿ. ಹೊಸತನದ ಹೊಸ ಚಿಗುರಿನಲ್ಲಿ ಕೋಕಿಲೆಯ ಗಾನ ಸಿಂಚನದಲ್ಲಿ ಬದಲಾದ ಹೊಸ ವಸಂತ ಕಾಲದಲ್ಲಿ ಚೈತ್ರ ಶುದ್ಧ ಮಾಸದಿ ಅರಳಿ ನಗುವ ಹೂಗಳ ಕಂಪಿನಲ್ಲಿ ಹೊಸ ಪಂಚಾಂಗ ಸೂರ್ಯ ನಮಸ್ಕಾರ ಎರಗಿ ದುಷ್ಟ ಸಂಹಾರ ದೂರಾಗಿ ಬೇವು ಬೆಲ್ಲ ಸವಿದು ಸಾಗೋಣ ನವ ಸಂವತ್ಸರ ಪಯಣದಲ್ಲಿ. ಶುಭ್ರ ಆಕಾಶದಿ ಸೂರ್ಯ ಚಂದ್ರರ ಬೆಳಕಿನಲ್ಲಿ ಗಿಡ ಮರ ಹೂಬಳ್ಳಿಗಳು ನಗೆಯ ಬೀರುತ್ತಲಿ ಸಕಲ ಜೀವರಾಶಿಗಳಲ್ಲಿ ಜೀವನೋತ್ಸಾಹ ತುಂಬಿರಲಿ ನವ ಜೀವನ ಹೊಸತನವ ಬಯಸುತ್ತಲಿ ಸೌರ ಚಂದ್ರಮಾನಗಳಿಂದಲೂ ಯುಗದಿಂದ ಯುಗಕ್ಕೆ ಹೊಸತನವು ತುಂಬಿರಲು ಹೊಸದೊಂದು ಜೀವನ ಆರಂಭಿಸೋಣ ನವ ಸಂವತ್ಸರ ಪಯಣದಲ್ಲಿ. ಕವಿತೆಯ ಆಶಯ: ಚೈತ್ರಕಾಲದ ಹೊಸತನವನ್ನ ತರುವ ಶುಭ ದಿನವಾದಂಥ ಯುಗಾದಿಯು
ಹಸಿರು ಎಲ್ಲೆಡೆ ತುಂಬಿ ಕಂಗೊಳಿಸುತ್ತಿರುವ ಹಾಗೆ ಮನುಷ್ಯ ತನ್ನ ಮನೆ ಮನದಲ್ಲಿ ಹೊಸತನವ ಬಯಸುತ್ತಾ ಜೀವನವನ್ನ ನಡೆಸುವುದರ ಜೊತೆಗೆ ಎಲ್ಲರಿಗೂ ಒಳಿತನ್ನೇ ಮಾಡುತ್ತಾ ಯಾರಿಗೂ ಕೆಡುಕನ್ನು ತರದೆ ಮನೆಯ ಮುಂದೆ ಶುದ್ಧಗೊಳಿಸಿ ರಂಗು ರಂಗಿನ ರಂಗೋಲಿ ಹಾಕಿ ಎಲ್ಲರೂ ಜೊತೆಗೂಡಿ ಹೋಳಿಗೆ ಔತಣವ ಸವಿಯುತ್ತಾ ಕಷ್ಟ ಸುಖವನ್ನ ಸಮವಾಗಿ ಹಂಚಿಕೊಳ್ಳುವ ಹಾಗೆ ಸಿಹಿ ಮತ್ತು ಕಹಿ ಎರಡನ್ನೂ ಸಮನಾಗಿ ಸ್ವೀಕರಿಸುವಂತೆ ಬೇವು ಬೆಲ್ಲ ಸವಿದು ಹೊಸ ಜೀವನವನ್ನ ಆರಂಭಿಸುವ ಆಶಯ ಇದಾಗಿದೆ. ಸೂರ್ಯ ಚಂದ್ರ ತನ್ನ ಪಥವನ್ನ ಈ ಸಂದರ್ಭದಲ್ಲಿ ಅಂದ್ರೆ ಯುಗಾದಿಯ ಆದಿಯಲ್ಲಿ ಬದಲಾಯಿಸುವ ಹಾಗೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತವೆ. ಅದೇ ರೀತಿ ಈ ಒಂದು ಯುಗಾದಿಯ ಕಾಲದಲ್ಲಿ ಸಕಲ ಜೀವರಾಶಿಗಳಲ್ಲಿಯೂ ಸಹ ಜೀವನೋತ್ಸಾಹ ಅನ್ನೋದು ತುಂಬಾ ಮುಖ್ಯವಾಗಿ ಕಂಡುಬರುತ್ತದೆ. ಯುಗಾದಿಯ ಸುಂದರ ಸಮಯದಲ್ಲಿ ಮುಂದಿನ ಪೀಳಿಗೆಗಾಗಿ ನಾಂದಿಯಾಡುವಂತಹ ಸುಂದರ ಸಮಯ, ಹೊಸ ಜೀವನವನ್ನ ಕಟ್ಟಿಕೊಳ್ಳುವ ಚಂದದ ಗಳಿಗೆ ಈ ಯುಗಾದಿ. ಯುಗದಿಂದ ಯುಗಕ್ಕೆ ಕಂಗೊಳಿಸುವ ಯುಗಾದಿಯ ಹಾದಿಯನ್ನ ನಾವು ಈ ಒಂದು ಹೊಸ ವರ್ಷದ ಮುಖೇನ ಕಾಣುವಂತಹ ಒಂದು ಆಶಯ ಈ ಕವಿತೆಯಲ್ಲಿದೆ. ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ, ಕದಡಿ ಹೋಗಿಹ ಬಾಣಕೊಳದಲ್ಲಿ ಕದಡಿ ಹೋಗಿಹ ಬಾಣಕೊಳದಲ್ಲಿ ಹರುಷದೆಲೆಗಳಿಂದಣ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ. ಮರದ ಮೈಯಲಿ ಉಕ್ಕಿ ಹರಿದಿದೆ ಚಿಗುರುಗಳ ಸಂಭ್ರಮ, ಮರದ ಮೈಯಲ್ಲಿ ಉಕ್ಕಿ ಹರಿದಿದೆ ಚಿಗುರುಗಳ ಸಂಭ್ರಮ, ಎಲ್ಲ ಬವಣೆಯ ಕಳೆವ ತೆರದಲ್ಲಿ ಎಲ್ಲ ಭಾವನೆಯ ಕಳೆವ ತೆರದಲ್ಲಿ ಹಕ್ಕಿ ಹಾಡಿನ ಸರಿಗಮ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ. ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ ಹೆಗ್ಡಳ್ಳಿ. ಪ್ರಸ್ತುತ ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡಗೂರು ಇಲ್ಲಿ ನಾನು ಅತಿಥಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಕವಿತೆಯ ಶೀರ್ಷಿಕೆ ಹೊಸತು ಬೇಕು ಬದುಕಿಗೆ. ಹೊಸತು ಬೇಕು ಬದುಕಿಗೆ, ಹಳತೆಂಬುದು ಕಳೆದ ಮೇಲೆ ಬೇವು ಬೆಲ್ಲವ ಕೂಡಿ ಸವಿಯಬೇಕು ಸುಖ ದುಃಖ. ಬೇವೆಂಬುದು ಬರೀ ಕಹಿ ಮಾತ್ರವಲ್ಲ, ಅದುವೇ ಸಿಹಿತನಕ್ಕೆ ದಾರಿ. ಗೆಲುವೆಂಬ ಸೋಪಾನ, ಸೋಲೆಂದ ಮೇಲೆ ಕಹಿತನವು ಬೇಕು ಬದುಕಿಗೆ, ಸಿಹಿತನದ ಜೇನು ಉಂಬಲು. ಸಿಹಿ ಎಂಬುದು ಕೇವಲ ಜೇನು ಸವಿಯಲ್ಲ, ಹೊಟ್ಟೆಗಿಷ್ಟು ಕಹಿ. ನೋವನ್ನುಂಡು ಗೆದ್ದವರೆಷ್ಟು ಜಗದೊಳಗೆ, ಹೀಗಾಗಿಯೇ ಬೇಕು ಬದುಕಿಗೂ ಕಹಿ. ಕಹಿ ಬೇಕು ಬದುಕಿಗೆ, ಅಂತೆಯೇ ಸಿಹಿಯೂ ಬೇಕು ಬದುಕಿಗೆ. ಅದುವೇ ಸಾಮರಸ್ಯ ಬದುಕಿಗೆ ಬುನಾದಿಯ ಹೆಜ್ಜೆ. ಈ ಕವಿತೆಯ ಆಶಯ ಸಿಹಿ ಮತ್ತು ಜೊತೆಗೆ ಕಹಿ ಎರಡೂ ಕೂಡ ನಾವು ಬದುಕಿನಲ್ಲಿ ಸಮಾನವಾಗಿ ಸ್ವೀಕರಿಸುವುದರ ಮೂಲಕ ನಾವು ಮತ್ತೊಬ್ಬರಿಗೂ ಕೂಡ ಮಾದರಿಯಾಗಿರಬೇಕು. ಕಷ್ಟ ಬಂದಾಗ ಕುಗ್ಗಬಾರ್ದು, ಅದೇ ರೀತಿ ಸಿಹಿತನ ಅಂದರೆ ಖುಷಿ ಇದ್ದಾಗ ನಾವು ಹಿಗ್ಗಬಾರ್ದು ಎನ್ನುವುದನ್ನು ತಿಳಿಸುವ. ನನ್ನ ಹೆಸರು ಶ್ವೇತಾ ಎಂ.ಯು. ಕಾವ್ಯನಾಮ ಶ್ವೇತಾ ಮಂಡ್ಯ. ನಾನು ವೃತ್ತಿಯಲ್ಲಿ ಅಧ್ಯಾಪಕಿ, ಪ್ರವೃತ್ತಿಯಲ್ಲಿ ಕವಯತ್ರಿ, ಲೇಖಕಿ ಹಾಗೂ ನಿರೂಪಕಿ. ಕವನದ ಶೀರ್ಷಿಕೆ ಕುದಿವ ಜ್ವಾಲಾಮುಖಿ ಜಗತ್ತು ಮತ್ತು ಯುಗಾದಿ. ಮನೆ ಮನೆಗಳಲ್ಲಿ ಹಬ್ಬವಿದು ಯುಗಾದಿ,
ಬಡವ ಬಲ್ಲಿದರೆನ್ನದೆ ಹೊಸತನಕ್ಕೆ ಬುನಾದಿ. ತೋರಿಕೆಗೆ ಹಪಹಪಿಸುವ ಜಗದ ನಡುಮನೆಯಲ್ಲಿ ಮುರಿದ ಸೂರಿನಡಿ ಸುಳಿವ ದಿಕ್ಕೆಟ್ಟ ಬದುಕು. ಭರವಸೆಯ ಬೆಳಕಿಗೆ ಹಂಬಲಿಸುವ ಘಾಸಿಗೊಂಡ ದೀನರು. ಸುತ್ತೆಲ್ಲ ಯುಗಾದಿಯ ಸಂಭ್ರಮ. ಮನೆ ಮನೆಗಳಲ್ಲಿ ಹಬ್ಬವಿದು ಯುಗಾದಿ. ಬಡವ ಬಲ್ಲಿದರೆನ್ನದೆ ಹೊಸತನಕ್ಕೆ ಬುನಾದಿ. ತೋರಿಕೆಗೆ ಹಪಹಪಿಸುವ ಜಗದ ನಡುಮನೆಯಲ್ಲಿ ಬಿಸಿಯುಸಿರ ಆವಿಯಲಿ ಭಾವನೆಯ ಬಸಿರು ಕಂಬನಿಯ ಹೊರತೆ. ಅನೀತಿ ಭ್ರಷ್ಟತೆಯ ಸುಳಿಗೆ ಸಿಲುಕಿ ಚಿಮ್ಮುವುದು ಒಂದೇ ಸಮನೆ. ತಡೆಯುವವರು ಯಾರಿಲ್ಲ ಇಲ್ಲಿ. ಬೆನ್ನುಬಾಗಿ ಚಾಚಿದ ಕೈಗಳ ದೋಚುವ ದುರಳರ ದರ್ಪ. ಅದೆಷ್ಟೋ ವಸಂತಗಳು ಯುಗ ಯುಗಾದಿಗಳು ಬಂದು ಹೋಗುವಾಗ ಅಂದು ಆಸೆಗಣ್ಣಿನಿಂದ ಕಾಯ್ದ ಹಸುಗೂಸುಗಳೀಗ ಹಣ್ಣು ಹಣ್ಣು ಮುದುಕರು. ಹೇಳಿದ್ದನ್ನೇ ಹೇಳುತ್ತಿಹರು ಅಂದು ಇಂದು. ಕೇಳಿದ್ದನ್ನೇ ಕೇಳುತ್ತಿಹೆವು ಇಂದು ಮುಂದೆಂದು. ಹೊಸತೇನು ಇಲ್ಲ ಮರುಮಾತಾಡಿ ಫಲವಿಲ್ಲವೆಂಬ ಮರುಕದ ಸ್ವಗತವಷ್ಟೇ ಈಗ ಅವರ ಆಸರೆ. ಸ್ವಾರ್ಥದ ಮೇಲಾಟದ ಮೆರವಣಿಗೆಯ ಬೀದಿಯಲ್ಲಿ ಸತ್ಯ ಸರಳತೆ ಎಂಬ ಗೆಳೆಯರೀಗ ದಾರಿ ತಪ್ಪಿ ಅಲೆಯುತ್ತಿಹ ಅನಾಥರು. ಯುದ್ಧದಲ್ಲಿ ಮುಳುಗಿಹ ಧರ್ಮಾಂಧರೆ ಧರೆಗೆ ದೊಡ್ಡಣ್ಣರು. ಅವರ ಒಂದೇ ಒಂದು ಗುಟುರಿಗೆ ವಿಶ್ವದ ಶಾಂತಿಯೇ ಪಡೆಯುವುದು ವಿಶ್ರಾಂತಿ. ಅವರ ಒಂದೇ ಒಂದು ಗುಟುರಿಗೆ ವಿಶ್ವದ ಶಾಂತಿಯೇ ಪಡೆಯುವುದು ವಿಶ್ರಾಂತಿ. ಭುವಿಯೊಂದು ಸಿಡಿಯಲು ಸಿದ್ಧವಾದ ಬಿಂದು, ಕುದಿಯಲು ತವಕಿಸುವ ಜ್ವಾಲಾಮುಖಿ. ಬೆಳಕೆ ಮಾಯವಾಗಿ ಕತ್ತಲು ಆವರಿಸುವ ಮುನ್ನ ಮರೆತು ಹೋಗಲಿ ದುಃಖ, ಜಾರಿ ಹೋಗಲಿ ದುಗುಡ. ಕತ್ತಲು ಆವರಿಸುವ ಮುನ್ನ ಮರೆತು ಹೋಗಲಿ ದುಃಖ, ಜಾರಿ ಹೋಗಲಿ ದುಗುಡ. ಮರಳಿ ಹಬ್ಬಲಿ ಯುಗಾದಿ, ವಸಂತನಾಗಮನ ಅನುಗಾಲ ಸಂಭ್ರಮಿಸಲಿ. ಈ ಕವಿತೆಯ ಆಶಯ ಅದೆಷ್ಟೋ ವಸಂತಗಳು ನಮ್ಮನ್ನು ಮುಟ್ಟಿ ಸಾಕ್ತಾ ಇದೆ. ಆದರೆ ಈ ವಸಂತನ ಆಗಮನ ಮನ್ವಂತರ ಅಂದರೆ ಬದಲಾವಣೆಯನ್ನು, ಸಂತೋಷವನ್ನು ತರುವಂತಹ ಕಾಲ. ಆದರೆ ನಮ್ಮ ದೇಶದ ಅಷ್ಟೇ ಯಾಕೆ ಇಡೀ ಪ್ರಪಂಚದಲ್ಲಿ ಎಷ್ಟು ಜನರ ಬದುಕಿಗೆ ಈ ಯುಗಾದಿ ಹೊಸತನವನ್ನು ತಂದಿದೆ. ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾದಂತ ಹೊತ್ತಿನಲ್ಲಿ ನಾವು ನಿಂತಿದ್ದೇವೆ. ಈ ಹೊತ್ತು ಇಡೀ ಜಗತ್ತೇ ಯುದ್ಧದ ಕಾರ್ಮೋಡಕ್ಕೆ ಸಿಲುಕಿ ನಲುಗ್ತಾ ಇದೆ. ಈ ಯುದ್ಧವನ್ನ ಮಾಡ್ತಾ ಇರೋರು ಯಾರು? ಯಾಕಾಗಿ ಈ ಯುದ್ಧ? ಎಷ್ಟು ಜನರನ್ನ ಬಲಿ ಪಡಿತಾ ಇದೆಯಲ್ಲ ಈ ಯುದ್ಧ ಅನ್ನುವಂತಹ ರಾಕ್ಷಸ. ಇದು ಯಾಕೆ ನಮ್ಮ ನಡುವೆ ಮತ್ತೊಮ್ಮೆ ಅಶಾಂತಿಯನ್ನ ಎಬ್ಬಿಸಿ ಎಲ್ಲೋ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಅನ್ನ, ಆಹಾರ, ಬಟ್ಟೆ ಇವುಗಳನ್ನ ನೋಡಿಕೊಂಡು ತನ್ನ ಪಾಡಿಗೆ ತಾನು ಬದುಕುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕೂಡ ಅವನ ಬದುಕನ್ನ ನಿರ್ನಾಮ ಮಾಡ್ತಾ ಇರ್ತಕ್ಕಂಥ ಈ ಯುದ್ಧದ ದಾಹಕ್ಕೆ ಸಿಲುಕಿರುವಂತಹ ಜನ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಹಬ್ಬದ ಸಂಭ್ರಮವೇ ಇಲ್ಲದೆ ಇರುವ ಹಾಗೆ ಅದೇ ದಿನನಿತ್ಯದ ತನ್ನ ಜಂಜಾಟದ ಬದುಕಿಗೆ ಸಿಲುಕಿ ಬಡತನದ ಬೇಗೆಯಲ್ಲಿ ನರಳುತ್ತಾ ಇರ್ತಕ್ಕಂತಹ ಜನರ ಬಾಳಿಗೆ ಯಾವತ್ತು ಯುಗಾದಿ ಈ ಹಬ್ಬವಾಗಿ ಪರಿಣಮಿಸುತ್ತೆ? ಇದನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತಾ, ಯುಗಾದಿ ಅನ್ನೋದು ಕೇವಲ ಉಳ್ಳವರ ಪಾಲಿಗೆ ಮಾತ್ರ ಹಬ್ಬವಾಗಿರದೆ ಎಲ್ಲರಿಗೂ ಕೂಡ ಸಂತಸವನ್ನ ತರುವಂತಹ ಆಶಾದಾಯಕವಾದಂಥ ದಿನಗಳು ಮುಂದಿನ ಯುಗಾದಿ ಹೊತ್ತು ತರಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಮನದಲ್ಲೂ ಕೂಡ ಸಂತಸ ಅನ್ನುವಂಥದ್ದು ಮನೆ ಮಾಡಲಿ ಎನ್ನುವಂತಹ ಆಶಯವನ್ನ, ಭರವಸೆಯನ್ನ ಹೊಂದಿರುವಂತಹ ಕವನವೇ ಕುದಿವ ಜ್ವಾಲಾಮುಖಿ ಜಗತ್ತು ಮತ್ತು ಯುಗಾದಿ ಎನ್ನುವಂಥದ್ದು. ಜಗಕ್ಕೆ
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರವು. ನಾನು ಕೆಆರ್ ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಯುಗಾದಿಯ ಯೋಗ. ಭೂಮಿ ತಾಯಿಗೆ ನಮಿಸಿ ಪಂಚಾಂಗವ ಹೇಳಿಸಿ ಹೊನ್ನಾರು ಗೆರೆ ಬರೆವ ಯೋಗ ನಮ್ಮೂರಿಗಿರಲಿ. ಹೊಸತೆಲ್ಲ ಬೆಲ್ಲದಂತೆ ಹಳೆಯ ಬೇವಿನೊಂದಿಗೆ ಕೂಡಿ ಸುಖ ದುಃಖಗಳಿಗೆಲ್ಲ ಮನ ಒಗ್ಗುತ್ತಿರಲಿ. ಹೋಳಿಗೆ, ಹಾಲು, ತುಪ್ಪ, ಬಾಡೂಟದ ಅಭಿರುಚಿ ಪಂಚೇಂದ್ರಿಯಗಳಲ್ಲಿ ಬತ್ತದಿರಲಿ. ವಸಂತದ ಸಾಕ್ಷಿಯಲ್ಲಿ ನಿಸರ್ಗ ದೇವತೆ ವರುಷಕ್ಕೆ ಮುನ್ನುಡಿ ಬರೆಯಲಿ. ಯುಗಕ್ಕಿಂದು ಯುಗಾದಿ ಸಂತಸ ತರಲಿ. ಜಗಕ್ಕೆಲ್ಲ ಸಂಭ್ರಮ ಮೂಡುತ್ತಲಿರಲಿ. ಕವಿತೆಯ ಆಶಯ: ಯುಗಾದಿ ಅಂದರೆ ಹೊಸತು, ಹೊಸ ವರ್ಷದ ಆರಂಭ. ಅದು ನಿಸರ್ಗವೇ ಮಾಡುವಂತಹ ಹೊಸ ವರ್ಷ. ಹೊಸ ವರ್ಷ ಅಂತ ಬಂದಾಗ ಅಲ್ಲಿ ರೈತ ಹೊನ್ನಾರನ್ನ ಊಡ್ತಾನೆ. ಹಾಗೇನೆ ಬೇವು ಬೆಲ್ಲ ಜೊತೆಯಾಗಿ ನಾವು ತಿಂತೇವೆ. ಇಡೀ ನಿಸರ್ಗವೇ ಚಿಗುರಿನಿಂದ ಕೂಡಿರುತ್ತೆ. ಅಲ್ಲಿ ಹಬ್ಬದ ಸಿಹಿ ಜೊತೆಗೆ ಹಬ್ಬದೊಟ್ಟಿಗೆ ಬಾಡೂಟವೂ ಕೂಡ ನಮ್ಮ ಬದುಕಿನ ಭಾಗವಾಗಿದೆ. ಹೀಗೆ ನಿಸರ್ಗ ದೇವತೆಯೇ ಬರೆಯುವಂತಹ ಹೊಸ ವರ್ಷ ಇಡೀ ಯುಗಕ್ಕೆ ಮತ್ತು ಇಡೀ ಜಗಕ್ಕೆ ಸಂಭ್ರಮವನ್ನ ತರಲಿ. ಹಬ್ಬ ಅನ್ನೋದು ನಮ್ಮೆಲ್ಲರ ಮನಸ್ಸಿನಲ್ಲಿ ಸಂತೋಷವನ್ನೇ ತರಲಿ, ಕಹಿಯನ್ನ ಹೋಗಿಸಿ ಸಿಹಿಯನ್ನ ಮೂಡಿಸಲಿ ಎಂಬ ಆಶಯ ಈ ಕವಿತೆಯಲ್ಲಿ ಮೂಡಿಬಂದಿದೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು HR ಕನ್ನಿಕಾ. ನಾನು MSc ಗಣಿತಶಾಸ್ತ್ರದ ಪದವಿದ್ದರೆ ಕನ್ನಡದಲ್ಲಿ MAಯನ್ನು, ಸಮಾಜಶಾಸ್ತ್ರದಲ್ಲಿ MAಯನ್ನು, ಜೊತೆಗೆ ಕನ್ನಡದಲ್ಲಿ MPhil ಪದವಿಯನ್ನು, BEd ಪದವಿಯನ್ನು ಹೊಂದಿರುತ್ತೇನೆ. ಇಲ್ಲಿಯವರೆಗೆ 26 ಪುಸ್ತಕಗಳನ್ನ, ಕವನ ಸಂಕಲನ, ವ್ಯಕ್ತಿ ಪರಿಚಯ, ಕಾದಂಬರಿ, ಶರಣ ಸಾಹಿತ್ಯ, ಹನಿಗವನಗಳು ಹೀಗೆ 26 ಪುಸ್ತಕಗಳನ್ನ ಬರೆದಿದ್ದೇನೆ. ಕಳೆದ 30 ವರ್ಷಗಳಿಂದ ಕನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದೊಂದಿಗೆ 5ನೇ ತರಗತಿಯ ಮಕ್ಕಳಿಗೆ ನವೋದಯ ಶಾಲೆಗೆ ಪ್ರವೇಶಾತಿಯನ್ನ ಪಡೆಯಲು ತರಬೇತಿಯನ್ನ ಕೊಡುತ್ತಾ ಬಂದಿದ್ದೇನೆ. ಕವನ ಬದುಕ ಬೆಳಗಾಗು ಯುಗಾದಿ. ವಸಂತ ಬಂದ ಮೈಮನವ ತುಂಬಿ ನಮ್ಮೊಡನೆ ಆನಂದ ಹನಿಸಿ, ನಮ್ಮೊಡನೆ ಆನಂದ ಹನಿಸಿ. ಮಾಗಿಯ ಚಳಿಯನ್ನೋಡಿಸಿ ಗಿಡಮರ ಬಳ್ಳಿಗೆ ನವರಂಗಿ ತುಂಬಿಸಿ, ಮಾಗಿಯ ಚಳಿಯನ್ನೋಡಿಸಿ ಗಿಡಮರ ಮಳ್ಳಿಗೆ ನವರಂಗಿ ತುಂಬಿಸಿ. ಗಿಡಿ ಕೋಗಿಲೆಗಳ ಸ್ವರಕ್ಕೆ ನವಿಲ ನಾಟ್ಯವ ಮೆರೆಸಿ, ಬೇವ ಹೂವ ಕೈಯ ತೊರೆದು ಮಾವ ಹಸಿರ ಸಿಹಿಯ ತುಂಬೆರೆತು, ಮಾವ ಹಸಿರ ಸಿಹಿಯ ತುಂಬೆರೆತು. ಬಯಲ ಕಂಪು ಬದುಕ ಪೆಂಪು, ಬಯಲ ಕಂಪು ಬದುಕ ಪೆಂಪು. ಉರುಳುತ್ತಾ ಉಳಿಯುತ್ತಿರಲಿ, ಬೆಸೆಯುತ್ತಾ ಬೆಳೆಯುತ್ತಿರಲಿ. ಸವಿರಾಗವ ಹಾಡಿ ವರ್ಷದುದ್ದಕ್ಕೂ ತೋರಿ ಸಂಭ್ರಮವ. ಸವಿದಾರಿ ಬದುಕ ಗುರಿಗೆ, ಸವಿದಾರಿ ಬದುಕ ಗುರಿಗೆ. ಜೀವ ಕಹಿಗೆ ಕುಗ್ಗುವುದೇತಕ್ಕೆ, ಮಾವ ಸಿಹಿಗೆ ಹಿಗ್ಗುವುದೇತಕ್ಕೆ. ಪ್ರೀತಿ ಪ್ರೇಮದ ಕುರುಹು ಸಿರಿ ಹಸಿರ ಹಚ್ಚೆಯಾಗಿರಲಿ, ಪ್ರೀತಿ ಪ್ರೇಮದ ಕುರುಹು ಸಿರಿ ಹಸಿರ ಹಚ್ಚೆಯಾಗಿರಲಿ. ಬಡತನದ ನೋವಿಗೆ ಮರುಗದೆ, ಸಿರಿತನದ ಅರುಷಕ್ಕೆ ಬೀಗದೆ, ಸರ್ವರಿಗೂ ಸಮಪಾಲು ದಿನವು ಅನುಸರಿಸಲು ತೋರುವುದು ಮನಮತಿಗೆ ಯುಗಾದಿಯಾಗಮನವ, ಮನಮತಿಗೆ ಯುಗಾದಿಯಾಗಮನವ. ಮರೆತೆಲ್ಲ ಭೇದ ಮರೆತೆಲ್ಲ ದ್ವೇಷ, ಸಮಾನತೆಯ ಗಾಳಿ ಮನ ತುಂಬುವಂತಿರಲಿ. ಬರುವ ಯುಗಾದಿ ಹೊಮ್ಮನದ ಬಾಳುವಿಕೆಗೆ ಆಗಲಿ ಸಿರಿ ಹಸಿರಗಾದಿ. ಬರುವ ಯುಗಾದಿ ಉಮ್ಮನದ ಬಾಳುವಿಕೆಗೆ ಆಗಲಿ ಸಿರಿ ಹಸಿರಗಾದಿ. ಬೇವು ಬೆಲ್ಲದ ಮಿಲನ ಜೀವನದ ಸುಖಗಾನ, ಜಗದ ಜಡತನ ಕಳೆದು ಬೆಳೆಯಲಿ ಬಾಂಧವ್ಯದ ಗೆಳೆತನ, ಜಗದ ಜಡೆತನ ಕಳೆದು ಬೆಳೆಯಲಿ ಬಾಂಧವ್ಯದ ಗೆಳೆತನ. ನಲಿವ ಭಾವನೆಗಳಿಗೆ ಸಂಬಂಧದ ಬೆಸುಗೆಗೆ ಅರಳಿ ಮರದಂತೆ ಗಟ್ಟಿ ಬೇರು. ಸತ್ತು ಮಲಗಿದ ಮನಗಳು ಜೀವ ತುಂಬಿತೆಂತೋ ಕುಣಿಯುವ ಗೊಂಬೆಗಳಾಗಿ ನವ ವಸಂತದಲ್ಲಿ ಬೆಳಗಲಿ, ಕುಣಿಯುವ ಬೊಂಬೆಗಳಾಗಿ ನವ ವಸಂತದಲ್ಲಿ ಬೆಳಗಲಿ. ಋತುವು ಅರಸಿದ ಸುಗ್ಗಿಗೆ ಹೊಸ ಕನಸು, ಹೊಸ ಆಸೆ, ಹೊಸ ಉರುಪು, ಹೊಸ ಭರವಸೆ. ಹೊಸ ವರುಷದಾರಂಭಕ್ಕೆ ಹೊಸ ಕನಸು, ಹೊಸ ಆಸೆ, ಹೊಸ ಉರುಪು, ಹೊಸ ಭರವಸೆ. ಹೊಸ ವರುಷದಾರಂಭಕ್ಕೆ ತರಲಿ ಯಶ ಅರುಷ ಉಲ್ಲಾಸದಿ. ನವಚೇತನಕ್ಕೆ ಬದುಕ ಬೆಳಕಾಗಿ ಮತ್ತೆ ಮತ್ತೆ ಬರುತ್ತಿರಲಿ ಯುಗಾದಿಯ ಸಂವತ್ಸರ. ಹೂ ಬನದಿ ನವಕಂಪ ಹರಡಿ, ಹೂ ಬನದಿ ನವಕಂಪ ಹರಡಿ. ಈ ನನ್ನ ಕವನದ ಆಶಯ ಏನೆಂದರೆ, ಮಾಗಿಯ ಚಳಿಯನ್ನು ಓಡಿಸಿದಂಥ ವಸಂತ ಕಾಲದ ಆಗಮನದಲ್ಲಿ ಪ್ರಕೃತಿಯ ಗಿಡಮರಗಳು ಬಳ್ಳಿಗಳು ನವರಂಗಿ ಬಣ್ಣದಲ್ಲಿ ತುಂಬಿ ನಮ್ಮೆಲ್ಲರ ಕಣ್ಮನವನ್ನು ಸೂರೆಗೊಳ್ಳುತ್ತಿದೆ. ಹೊಸ ಋತುವಿನ ಆಗಮನವನ್ನು ಸ್ವಾಗತಿಸುತ್ತಿದೆ. ಹೊಸ ಋತುವಿನ ಸ್ವಾಗತವನ್ನು ಗಿಳಿಯು ಹಾಡನ್ನು ಹಾಡುತ್ತಾ
ನವಿಲು ನಾಟ್ಯವನ್ನು ಮಾಡುತ್ತಾ ಪ್ರಕೃತಿಯು ಸಾವಿರಾರು ಮನ ಸೋಲುವಂತೆ ಮಾಡಿದೆ. ವಸಂತ ಕಾಲದಲ್ಲಿ ಚಿಗುರಿದ ಬೇವು ಮಾವಿನ ಮಹತ್ವ ಮನುಷ್ಯನ ಜೀವನದ ಸಾರವಾಗಿದೆ. ಈ ಕಾಲದಲ್ಲಿ ಬೇವಿನ ಹೂವಿನ ಕೈಯು ತೊರೆದು ಮಾವಿನ ಸಿಹಿಯ ಬೆರೆತು ಜೀವನವೆಂಬ ಬಯಲಲ್ಲಿ ಕಂಪನ್ನ ಸೂಸಿ ಜೀವನದುದ್ದಕ್ಕೂ ಯುಗಾದಿಯ ಸಂಭ್ರಮವು ಸಂಭ್ರಮಿಸಲಿ ಎನ್ನುತ್ತಿದೆ. ಮಾನವ ಜೀವನದಲ್ಲಿ ಕಷ್ಟ ಬಂದರೆ ಕುಗ್ಗಬಾರದು, ಸುಖ ಬಂದರೆ ಹಿಗ್ಗಬಾರದು. ಹಾದಿ ಹಬ್ಬದ ಯುಗಾದಿಯ ಕಾಲದಲ್ಲಿ ಅಂಚಿತ ಪ್ರೀತಿ ಪ್ರೇಮದ ಕುರುಹು ಮೈಯೆಲ್ಲ ಹಾಕಿದ ಅಚ್ಚಿಯಂತೆ ಗುರುತು ಹಾಕಬೇಕು. ಯುಗಾದಿ ಹಬ್ಬವು ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗಬೇಕೆಂಬ ಸಮಾನತೆಯ ತತ್ವವನ್ನು ಸಾರಬೇಕು. ಯಾವುದೇ ಜಾತಿ ಭೇದ ದ್ವೇಷ ಅಸೂಯೆ ಜಾಗ ಕೊಡದೆ ಎಲ್ಲರಿಗೂ ಒಮ್ಮತದ ಬದುಕು ಕಾಣಲೆಂದು ನಮ್ಮ ನವ ಸಂವತ್ಸರವು ನಮ್ಮೆಲ್ಲರನ್ನು ಹಾರೈಸುತ್ತಾ ಬರಬೇಕು. ಹಾಗೆಯೇ ಜೀವನವು ಸಿಹಿ ಕಹಿಯ ಸಮ್ಮಿಶ್ರಣ. ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಿ ಜೀವನದಲ್ಲಿ ನಾವು ಜಡವಾಗಿ ಉಳಿಯದೆ ಕ್ರಿಯಾಶೀಲರನ್ನಾಗಿ ಮನಸ್ಸುಗಳ ಭಾವನೆಗೆ ಬೆಲೆ ಕೊಟ್ಟು ನಮ್ಮ ಮಾಸದಂದು ನಮ್ಮೆಲ್ಲರ ಸಂಬಂಧಗಳು ಅರಳಿ ಮರದ ಗಟ್ಟಿಬೇರಿನಂತಾಗಬೇಕು. ಸತ್ತಂತಿರುವ ಮಲಗಿರುವ ಮನುಷ್ಯನ ಈ ವಸಂತ ಕಾಲದಲ್ಲಿ ಶುಭ ದಿನದಂದು ಜೀವಂತಿಕೆಯನ್ನು ಹೊಂದಿ ಹೊಸ ಕನಸು, ಆಸೆ, ಹುರುಪು, ಭರವಸೆಗಳಿಗೆ ಈ ವರ್ಷವು ಯಶಸ್ಸು ಕೊಡಲಿ. ಮತ್ತೆ ಮತ್ತೆ ಜೀವನದಲ್ಲಿ ಯುಗಾದಿ ಹಬ್ಬವು ಮರುಕಳಿಸಲಿ. ಜೀವನದ ಹೂವಿನ ಮನದಿ ಹೊಸ ಕನಸುಗಳು ಸುವಾಸನೆ ಹರಡಿ ನವಚೇತನವನ್ನ ತುಂಬಿಲಿರಲಿ. ವಸಂತ ಬರುತ್ತಿದೆ, ಮನ ಸುಂದರವಾಗುತ್ತಿದೆ. ವಸಂತ ಬರುತ್ತಿದೆ, ಮನ ಸುಂದರವಾಗುತ್ತಿದೆ. ಹಕ್ಕಿಗಳಿಂಚರವೇರುತ್ತಿದೆ, ಕೋಗಿಲೆ ಇಂಪಿನ ಕಂಠದಿ ಹಾಡುತ್ತಿದೆ. ವಸಂತ ಬರುತ್ತಿದೆ, ಮನ ಸುಂದರವಾಗುತ್ತಿದೆ. ವಸಂತ ಬರುತ್ತಿದೆ, ಮನ ಸುಂದರವಾಗುತ್ತಿದೆ. ಮಲ್ಲಿಗೆ ಹೂ ಮಳೆ ಕರೆಯುತ್ತಿದೆ, ಮನಸೋಲ್ಲಾಸಿತವಾಗುತ್ತಿದೆ. ಮಲ್ಲಿಗೆ ಹೂ ಮಳೆ ಕರೆಯುತ್ತಿದೆ, ಮನಸೋಲ್ಲಾಸಿತವಾಗುತ್ತಿದೆ. ಭೂರಮೆ ಸಂಭ್ರಮವಾಗುತ್ತಿದೆ, ಪರಿಸರ ಹಿತವಾಗುತ್ತಿದೆ. ವಸಂತ ಬರುತ್ತಿದೆ, ಮನ ಸುಂದರವಾಗುತ್ತಿದೆ. ವಸಂತ ಬರುತ್ತಿದೆ, ಮನ ಸುಂದರವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಜಾಹಿದ ಕೊಡಗು, ಮೂಲತಃ ಕೊಡಗಿನವಳು. ನಂತರ ನನ್ನ ಹೈಯರ್ ಸ್ಟಡೀಸ್ಗೋಸ್ಕರ ತಿಪ್ಟೂರು, ತುಮಕೂರು, ನಂತರ ನೀನಾಸಮ್ಮಿನ ರಂಗ ಶಿಕ್ಷಣ ಕೇಂದ್ರದಲ್ಲಿ 1 ವರ್ಷ ನಾಟಕದ ಡಿಪ್ಲೊಮೋವನ್ನು ಮುಗಿಸಿದ್ದೀನಿ. ನಂತರ ನಾನು PhDಗೋಸ್ಕರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ ಪಾಸಿಬಿಲಿಟೀಸ್ ಆಫ್ ಯೂಸಿಂಗ್ ಥಿಯೇಟರ್ ಆಸ್ ಎ ಟೂಲ್ ಇನ್ ಕರೆಕ್ಷನಲ್ ಸೋಷಿಯಲ್ ವರ್ಕ್ ಅನ್ನುವ ವಿಷಯವನ್ನು ಇಟ್ಕೊಂಡು PhD ಕೂಡ ಮುಗಿಸಿದ್ದೀನಿ. ಈಗ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಮಾಜ ಕಾರ್ಯ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಕತೆ ಬರೆಯುವಂಥದ್ದು, ಕವಿತೆ, ಇದು ನನ್ನ ಆಸಕ್ತಿಯ ಕ್ಷೇತ್ರಗಳು. ನಾಟಕ ಅಕಾಡೆಮಿಯ ಮೆಂಬರ್ಶಿಪ್ ಕೂಡ ಹೋದ ವರ್ಷದಿಂದ ಪಡ್ಕೊಂಡಿದ್ದೀನಿ. ಕವನದ ಶೀರ್ಷಿಕೆ ಬದುಕೆಂಬ ಯುಗಾದಿ. ಯುಗಾದಿಯ ಅಭ್ಯಂಜನ ನನಗೇನು ವಿಶೇಷವೇನಲ್ಲ. ತಿಂಗಳಿಗೊಮ್ಮೆ ಅಮ್ಮ ನನ್ನೂರಿನ ಆಲಿಕಾಕನ ಕಿರಾಣಿ ಅಂಗಡಿಯಿಂದ 1-2 ರೂಪಾಯಿಗೆ ಕಡತಂದ ಕೊಬ್ಬರಿ ಎಣ್ಣೆಯ ಈ ಕೆಂಚಾದ ಕೂದಲಿಗೆ ಹಚ್ಚಿ ಜಗ್ಗಿ ಹಿಡಿದು ಗುಂಜಾಡಿ ಗಂಟು ಬಿಡಿಸಿ ಚಂದದ 2 ಜಡೆ ಹೆಣೆದು ಆ ಜಡೆಯ ಮೇಲೊಂದು ಬೆಟ್ಟ ತಾವರೆಯ ಕೊಡೆ ಏರಿಸಿ
ಕಣ್ತುಂಬಿ ಮನದುಂಬಿ ದೃಷ್ಟಿ ನಿವಾಳಿಸುತ್ತಿದ್ದ ಆ ತಂಪು ಗಳಿಗೆಯ ಮುಂದೆ ವಾರ 10 ದಿನಗಳು ಈ ಕೂದಲು ಗಂಟೇರದಂತೆ ಮನದ ಸಿಕ್ಕನ್ನೇ ಬಿಡಿಸಿ ಮುಖದ ತುಂಬೆಲ್ಲ ಜಿನುಗಿ ಮಿನುಗಿ ಸದ್ದಿಲ್ಲದೆ ಕಾವೇರಿಯ ಮಡಿಲಲ್ಲಿ ಬೆರೆತು ಹೋಗುತ್ತಿದ್ದ ಆ ಘಮವಿಲ್ಲದ ಕೊಬ್ಬರಿ ಎಣ್ಣೆಯ ಋಣವ ಹೇಗೆ ತೀರಿಸಲಿ? ಅಮ್ಮ ದಿನವೂ ಬೇವು ತಿನ್ನುತ್ತಿದ್ದಳು. ಅಪ್ಪನ ಹಿಂಸೆಯ ಕಹಿಯಲ್ಲಿ ಮೀಯುತ್ತಿದ್ದಳು. ഇരുಳಲ್ಲಿ ಅಪ್ಪನೊಡನೆ ಸೆಣಸುತ್ತಿದ್ದ ಅಮ್ಮ ಹಗಲು ಸಾಕ್ಷಾತ್ ಬೇವಿನ ಮರದಂತೆ ಭಾಸವಾಗಿ ದಿಗಿಲು ಮೂಡಿಸುತ್ತಿದ್ದಳು. ನನಗೆ ಎಷ್ಟೋ ಕಾಲ ಬೇವಿನಲ್ಲಿ ಕಹಿಯಿದೆ ಎಂದೇ ತಿಳಿದಿರಲಿಲ್ಲ. ಇನ್ನು ನನ್ನ ಯುಗಾದಿಯಲ್ಲಿ ಸಿಹಿಗಿಂತ ಹೆಚ್ಚು ಮಾವಿನ ಮಿಡಿಯ ಕಟುವಾದ ಹುಳಿಯೇ ಬೆರೆತಿದೆ. ನೆನೆದರೆ ಇಂದಿಗೂ ನಾಲಿಗೆ ಹುಳಿಯೇರಿ ಬಾಯಲ್ಲಿ ನೀರೂರುವಷ್ಟು. ಒಲೆಯಲ್ಲಿ ಬೆಂಕಿ ಕಾಣದ ವಸಂತಗಳವು. ತಂತಿಬೇಲಿಗಳ ಭೇದಿಸಿ ಯಾರದ್ದೋ ತೋಟಗಳ ಹೊಕ್ಕಿ ಕಲ್ಲೇಟುಗಳನ್ನು ಲೆಕ್ಕಿಸದೆ ಮರವ ಹಿಡಿದು ಅಲುಗಿಸಿ ಬಿದ್ದ ಮಿಡಿಗಳ ಹೆಕ್ಕಿ ಮಡಿಲು ತುಂಬಿಕೊಂಡು ತಿಂದರೂ ತೀರದ ಹಸಿವು. ಕೂಲಿ ಮುಗಿಸಿ ಹಿಂದಿರುಗುತ್ತಿದ್ದ ಅಮ್ಮನ ಸೆರಗ ಮರೆಯಲ್ಲಿ ಬೆಚ್ಚಗೆ ಅವಿತಿರುತ್ತಿದ್ದ ಯಾರದ್ದೋ ಕೈಬೆರಳುಗಳ ಬಡಿತಕ್ಕೆ ಸಿಕ್ಕಿ ಹದವಾಗಿ ರುಚಿಯಾಗಿ ಬಾಯಲ್ಲಿ ಬೆರೆತು ಎದೆಯಲ್ಲಿ ಇಂದಿಗೂ ಉಳಿದಿರುವ ಒಬ್ಬಟ್ಟಿನ ರುಚಿಯ ಋಣವ ಹೇಗೆ ತೀರಿಸಲಿ? ಹೊಸತನವಿಲ್ಲದ ಬಟ್ಟೆಗಳಲ್ಲಿ ಯಾರದ್ದೋ ಮೈಬೆವರಿನ ಗಮಲು, ಕೆಲವು ಮೈಗೆ ಹಿಡಿಸದಷ್ಟು ದೊಗಳೆ, ಕೆಲವು ಮೈತೂರದಷ್ಟು ಬಿಗಿ, ಇನ್ನೂ ಕೆಲವು ಹರಿದವು ಹೊಲಿದವು. ಸಂಬಂಧಗಳೇ ಸಿಡಿದೊಡೆವ ದಿನಮಾನದಲ್ಲಿ ದೇಹಗಳ ಹಂಚಿಕೊಂಡ ಈ ಚಿಂದಿ ಬಟ್ಟೆಗಳ ಋಣವ ಹೇಗೆ ತೀರಿಸಲಿ? ಅಂದು ಮತ್ತಿನಲ್ಲಿದ್ದ ಅಪ್ಪ ಹರಿದು ತೂರಿದ ದೇವರ ಪಟದ ಚಿತ್ರಗಳು ಚೂರು ಚೂರಾಗಿ ಹರಿವ ಕಾಲುವೆಯಲ್ಲಿ ತೇಲಿ ಹೋಗಿ ದೇವರ ಬಗೆಗಿನ ನಂಬಿಕೆಯೇ ಸೋರಿ ಹೋದ ಆ ಘಳಿಗೆ ಅಂದು ನನ್ನ ಕಣ್ಣೆದುರಿದ್ದ ಹುಣ್ಣಿಮೆಯ ಚಂದಿರನ ಬಾಡಿದ ಮುಖ ಎಲ್ಲವೂ ಮನದ ಗೋಡೆಗೆ ಮೆತ್ತಿಕೊಂಡು ಈಗ ಕೇವಲ ನೆನಪಷ್ಟೇ. ನನ್ನ ಯುಗಾದಿಯಲ್ಲಿ ಹೊಸ ಬಟ್ಟೆಯ ಘಮವಿಲ್ಲ, ಅಭ್ಯಂಜನದ ಸುಖವಿಲ್ಲ, ಬೇವಿನ ಕಹಿಯಿಲ್ಲ, ಬೆಲ್ಲದ ಸವಿಯಿಲ್ಲ, ದೇವರ ಭಯವಿಲ್ಲ. ಆದರೆ ಪ್ರತಿ ಯುಗಾದಿಯಲ್ಲೂ ಮೆಲ್ನಗೆಯ ನಗುತ್ತ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ನಿರಾಡಂಬರದಿ ಜೊತೆಯಾಗುವ ಗುಲ್ಮೊಹರಳೆಂಬ ಗೆಳತಿಯ ಕೆಂಪಾದ ಸೊಂಪಾದ ಚೆಲುವಿದೆ. ಗುಲ್ಮೊಹರಳ ಕೆಂಪಾದ ಚೆಲುವಿದೆ. ಈ ಕವನದ ಆಶಯ ಎಲ್ಲರ ಯುಗಾದಿ ಒಂದೇ ಥರ ಇರಲ್ಲ. ಅವರವರ ಬದುಕಿಗೆ ಹೊಂದಿಕೊಂಡಂತೆ ಎಲ್ಲರ ಯುಗಾದಿ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನನ್ನ ಯುಗಾದಿ ಕೂಡ ಆ್ಯಕ್ಚುಲಿ ಯುಗಾದಿಯನ್ನು ನಾನು ಆಚರಿಸಿಯೇ ಗೊತ್ತಿರಲಿಲ್ಲ. ನನ್ನ ಬಾಲ್ಯದಲ್ಲಿ ನಾನು ನೋಡಿ ಕಂಡು ಉಂಡ ಯುಗಾದಿ ಇದು. ಅಂದರೆ ನಾನು ಅನುಭವಿಸಿದ ರಿಯಲ್ ಯುಗಾದಿ ಇದಲ್ಲ, ನನ್ನ ಬದುಕಿನ ಯುಗಾದಿ ಇದು. ಹರ್ಷಿತಾ, ನಮ್ಮೂರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮ. ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ. ಸದ್ಯ ಕನ್ನಡಿಗರ ಪ್ರಜಾನುಡಿ ಪತ್ರಿಕೆಯಲ್ಲಿ ವರದಿಗಾರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಾಲೇಜು ದಿನಗಳಲ್ಲೇ ಕವಿತೆ ಬರೆಯುತ್ತಿದ್ದ ನಾನು 2025ರಲ್ಲಿ ಬುದ್ಧಳಾಗಲು ಆಕೆಗಿಲ್ಲಿ ಜಾಗವಿಲ್ಲ ಎಂಬ ಕವನ ಸಂಕಲನವನ್ನ ಕೂಡ ಹೊರತಂದಿದ್ದೇನೆ. ಕವನದ ಶೀರ್ಷಿಕೆ ನವಸಂವತ್ಸರ. ನವಸಂವತ್ಸರ ಬಂದಿರಲು ಹಸಿರೆಲೆಗಳು ಚಿಗುರುಡೆದಿರಲು ಸಂಭ್ರಮಿಸುತ್ತಿಹುದು ಭೂರಮೆಯು ಚೈತ್ರದ ಆಗಮನವ ಆನಂದಿಸಿ. ಸಂಭ್ರಮಿಸುತ್ತಿಹುದು ಭೂರಮೆಯು ಚೈತ್ರದ ಆಗಮನವ ಆನಂದಿಸಿ. ಕಹಿಯ ಬವಣೆಯಲ್ಲಿ ಬೇಯದಂತೆ ಸಿಹಿಯ ಬದುಕಲಿ ಮೈಮರೆಯದಂತೆ. ಕಹಿಯ ಬವಣೆಯಲ್ಲಿ ಬೇಯದಂತೆ ಸಿಹಿಯ ಬದುಕಲಿ ಮೈಮರೆಯದಂತೆ. ಬೇವು ಬೆಲ್ಲ ಸಮನಾಗಿ ಆಸ್ವಾದಿಸುವಂತೆ ಬೇವು ಬೆಲ್ಲ ಸಮನಾಗಿ ಆಸ್ವಾದಿಸುವಂತೆ ತಿಳಿಸಲೆಂದೇ ಬಂದಿಹುದು ಈ ನವಸಂವತ್ಸರ. ಸುಖ ದುಃಖವ ಸರಿದೂಗಿಸಿ ಬದುಕಲ್ಲಿ ಸಿಹಿ ಕಹಿಯ ಸಮವಾಗಿಸಿ. ಸುಖ ದುಃಖವ ಸರಿದೂಗಿಸಿ ಬದುಕಲ್ಲಿ ಸಿಹಿ ಕಹಿಯ ಸಮವಾಗಿಸಿ. ನೈದಿಲೆಯ ನಾದದೊಂದಿಗೆ ತಳಿರೊಡೆಯುತ್ತಿಹ ಬೇವು ಮಾವಿನ ಚೈತನ್ಯವನ್ನು ಮೈಗೂಡಿಸಿಕೊಳ್ಳಲು ಕಲಿಸಲೆಂದೇ ಬಂದಿದೆ ಈ ವಸಂತವು. ಜಗವೆಲ್ಲ ಜಡವಾಗದೆ ಬದಲಾಗುತ್ತಿದೆ. ಜಗವೆಲ್ಲ ಜಡವಾಗದೆ ಬದಲಾಗುತ್ತಿದೆ. ನಾವು ಬದಲಾಗೋಣ. ಪ್ರಕೃತಿಯ ಬದಲಾವಣೆಯನ್ನ ಸಂಭ್ರಮಿಸಿ ನಾವು ಬದಲಾಗೋಣ. ಈ ಕವಿತೆ ಆಶಯ ಯುಗಾದಿಯನ್ನ ನಾವು ಹೊಸ ವರ್ಷವಂತ ಪರಿಗಣಿಸ್ತೀವಿ. ಆದರೆ ನನ್ನ ಪ್ರಕಾರ ಯುಗಾದಿ ಅಂದ್ರೆ ಬದಲಾವಣೆ. ಯುಗಾದಿ ಸಮಯದಲ್ಲಿ ಭೂರಮೆಯನ್ನ ಹಸಿರು ಅಪ್ಪೋದಕ್ಕೆ ಶುರು ಮಾಡುತ್ತೆ. ಗಿಡ ಮರಗಳು ಚಿಗುರುಡೆಯೋದಕ್ಕೆ ಶುರು ಮಾಡುತ್ತೆ. ನೈದಿಲೆಯ ಇಂಪು ಕಿವಿಯನ್ನ ತಂಪುಗೊಳಿಸುತ್ತೆ. ಪ್ರಕೃತಿ ಹೊಸ ಜನ್ಮವನ್ನೇ ತಾಳುತ್ತೆ. ಕಾಲಕಾಲಕ್ಕೆ ಪ್ರಕೃತಿಯೇ ಬದಲಾಗ್ತದೆ ಅಂದಮೇಲೆ ನಾವು ಬದಲಾಗೋಣ. ಜಡವಾಗದೆ ಒಂದೇ ಕಡೆ ಕೂರದೆ ಬದಲಾಗೋಣ. ಹೊಸ
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ಎಸ್. ಮಂಡ್ಯ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ಯುಗಾದಿಯ ನೆನಪು. ಅವ್ವ, ಯುಗಾದಿ ಎಂದಾಗ ನೆನಪಾಗುವುದು ಸಂಬಂಧಗಳ ಚುಕ್ಕಿಯೊಂದಿಗೆ ಬಾಂಧವ್ಯಗಳ ಗೆರೆ ಎಳೆದು ಪ್ರೀತಿ ವಾತ್ಸಲ್ಯದ ರಂಗು ತುಂಬಿ ಮನೆ ಮುಂದೆ ನೀ ಬಿಡಿಸುತ್ತಿದ್ದ ರಂಗೋಲಿಯ ಆ ಚಿತ್ತಾರ. ಬಾಗಿಲ ಮಾವಿನ ತೋರಣದ ಕಂಪು, ಬೇವಿನ ಸೊಪ್ಪಿನ ತಂಗಾಳಿಯ ತಂಪು, ಎಣ್ಣೆ ಮಜ್ಜನ, ವರ್ಷಕ್ಕೊಂದು ಹೊಸ ಬಟ್ಟೆ, ದೇವರ ಗುಡಿ, ಹೂ ಗಂಧ ತೀರ್ಥ ಪ್ರಸಾದ, ಹಸಿವೆಯಲ್ಲೂ ಹರುಷ, ಬೇವು ಬೆಲ್ಲದ ಆಸ್ವಾದ, ಬಾಲ್ಯದ ಆಟ ಪಾಠ, ಸಂತಸದ ಹೊನಲು. ಅವ್ವ, ಗುಡಿಯಲ್ಲಿನ ಕಲ್ಲು ದೇವರಿಗಿಂತ ನೀ ಕಂಡಿದ್ದೆ ನನಗೆ ದೈವ ಸ್ವರೂಪಿ. ಕಣ್ಮುಚ್ಚಿ ಕೈ ಮುಗಿದು ಪ್ರಾರ್ಥಿಸುವ ಸ್ವಾಮಿ ನಮ್ಮಪ್ಪ, ತಾಯಿ ನಮ್ಮವ್ವ, ಎಲ್ರೂನೂ ಕಾಪಾಡಪ್ಪ, ಎಲ್ರಿಗೂ ಒಳ್ಳೆದು ಮಾಡವ್ವ. ನಿರ್ಮಲ ಭಕ್ತಿ ಪಾರಮ್ಯದ ದಿವ್ಯ ತಾರಕ ಮಂತ್ರ. ಹಬ್ಬ ಬಂತೆಂದರೆ ಕೆಲಸ ಹೆಚ್ಚಾಯಿತೆಂಬ ಬೇಸರಿಕೆಯ ದನಿ ಇಲ್ಲ. ಜೀವಂತಿಕೆಯ ಪ್ರತೀಕ. ಯಂತ್ರದ ದುಡಿಮೆ, ಕಾರ್ಯನಿಷ್ಠೆ, ಬೇವು ಬೆಲ್ಲದಂತೆ ಸುಖ ದುಃಖವ ಸಮನಾಗಿ ಸವಿದು ಜೀವನ ತತ್ವಸಾರವ ಕಲಿಸಿದಾಕೆ. ಕುಟುಂಬದ ಜೀವಶಕ್ತಿಯಾಗಿ ಹಸಿದು ದಣಿವಿಲ್ಲದೆ ದುಡಿದ ಜೀವಾಮೃತೆ. ಅವ್ವ, ನಿನ್ನ ಕೈತುತ್ತಿನ ರುಚಿಗೆಲ್ಲಿದೆ ಸರಿಸಾಟಿ? ಒಬ್ಬಟ್ಟು, ಹೂರಣ, ಕಾಯಾಲಿನ ಸವಿ, ಕಾಳು ತರಕಾರಿ, ಇತ್ತಲ ಅವರೆಯ ತಾಳ್ದದ ಆ ರುಚಿ. ನೋಡುತ್ತಿದ್ದ ಹೊನ್ನೇರಿನ ಸೊಗಸು, ಕೇಳುತ್ತಿದ್ದ ಹೊಸ ವರುಷದ ರಾಶಿಫಲ. ವಸಂತ ಮಾಸದ ಕೋಗಿಲೆಯ ಹಿಂಚರ, ಪಚ್ಚಿಯಾಟ, ಹರಳು ಮನೆ ಉಯ್ಯಾಲೆಯ ಗಮ್ಮತ್ತು. ಇಂದಿನ ಮಕ್ಕಳಿಗಿಲ್ಲ ಆ ಪುಣ್ಯ ಸಂಪತ್ತು. ಅವ್ವ, ನೀ ನೀಡಿದ ನಿರ್ವಾಜ್ಯ ಪ್ರೇಮ, ಪ್ರೀತಿಯ ಸ್ಪರ್ಶ, ಜೀವನ ಪಾಠ, ತತ್ವಾದರ್ಶ, ತ್ಯಾಗ, ಸೈರಣೆ, ಸಾರ್ಥಕತೆಯ ಅನುಭೂತಿ ನಮಗಿಲ್ಲ. ಧಾವಂತದ ಬದುಕಿನಲ್ಲಿ ಹಣದಿಂದೆಲ್ಲವೂ ದೊರೆಯುವ ಭ್ರಮೆಯಲ್ಲಿ ಧನದ ಹಿಂದೆ ಓಡುವ ನಮಗಿಂದು ಬಯಸಿದ್ದೆಲ್ಲವೂ ಆ ಕ್ಷಣ ದೊರೆತರೂ ಆ ಸ್ಪರ್ಶ, ರುಚಿ, ಸಂಭ್ರಮ ಸಿಗುತ್ತಿಲ್ಲ. ಆ ಯುಗಾದಿಯ ಸೊಗಸು, ಸೊಗಡು ಈಗಿಲ್ಲ, ನಮ್ಮ ಮಕ್ಕಳಿಗಿಲ್ಲ. ಯುಗಾದಿ ಕಳೆದರೂ, ಯುಗಾದಿ ಮರಳಿದರೂ ಆ ಯುಗಾದಿಯ ನೆನಪು ಮರಳಿ ಬರುತ್ತಿದೆ. ಯುಗಾದಿಯ ನೆನಪು, ಈ ಕವನದ ಆಶಯ, ಯುಗಾದಿ ಅಂತ ಹೇಳಿದ್ರೆ ಅದು ಹೊಸ ವರ್ಷದ ಆರಂಭ, ಸಂಭ್ರಮವನ್ನ ಹೊತ್ತು ತರುವಂತಹ ಹಬ್ಬ. ಬ್ರಹ್ಮನು ಸೃಷ್ಟಿ ಕಾರ್ಯ ಆರಂಭಿಸಿದ ದಿನ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇದೆ. ಜೀವನ ನೋವು ನಲಿವಿನ ಸಮ್ಮಿಶ್ರಣ. ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಇವೆಲ್ಲವೂ ಸಾಧಾರಣವಾಗಿ ಬರುತ್ತೆ. ಅದನ್ನ ಬೇವು ಬೆಲ್ಲದ ಮೂಲಕ ಸಮಾನವಾಗಿ ಸ್ವೀಕರಿಸಬೇಕೆಂಬ ಜೀವನದ ಬಹುದೊಡ್ಡ ಪಾಠ ಈ ಹಬ್ಬದ ಒಳಗಡೆ ಇದೆ. ಯುಗಾದಿ ಅಂತಂದ್ರೆ ನೆನಪಾಗುವಂತ ಕೆಲವೊಂದು ವಿಚಾರಗಳನ್ನ ಈ ಕವನದ ಮೂಲಕ ನಾನು ಅಭಿವ್ಯಕ್ತಿಸಿದ್ದೇನೆ. ನಮಸ್ಕಾರ, ನಾನು BK ಮೀನಾಕ್ಷಿ, ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿ ಸರ್ಕಾರಿ ಸೇವೆಯಿಂದ ನಿವೃತ್ತಳಾಗಿದ್ದೇನೆ. ಸಾಹಿತ್ಯ ಲೋಕದಲ್ಲಿ ನನ್ನನ್ನು ನಾನು ಕವಯತ್ರಿ ಎಂದೇ ಗುರುತಿಸಿಕೊಂಡಿದ್ದೇನೆ. ಓದುವುದು ಬರೆಯುವುದು ಹವ್ಯಾಸವಾಗುಳ್ಳ ನಾನು ಇದುವರೆಗೂ 18 ಕೃತಿಗಳನ್ನು ಹೊರತಂದಿದ್ದೇನೆ. ಸತತವಾಗಿ ಎಲ್ಲ ಸಾಹಿತ್ಯಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾ ಪತ್ರಿಕೆಗಳಿಗೂ ಬರೆಯುತ್ತಾ ಬರವಣಿಗೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇನೆ. ಕವನ ಒಲವಿನಿಂದಲಿ. ಒಲವಿನಿಂದಲಿ ಕವನದ ಆಶಯ ಹೀಗಿದೆ. ಯುಗಾದಿ ವರ್ಷಕ್ಕೊಮ್ಮೆ ಮಾತ್ರ ಬಂದರೂ ಜಗತ್ತಿಗೆ ಒಲವ ಸೂಸುವ ಎಲ್ಲ ಸೌಂದರ್ಯವನ್ನು ಹೊತ್ತು ತರುತ್ತದೆ. ಎಲೆಯುದುರಿಸಿ ಬರಡಾಗಿ ನಿಂತ ಹೊಂಗೆ ಚಿಗುರಿದರೆ ಮಾಮರವು ಹೂಗುಚ್ಚ ಹಿಡಿದು ನಾಳೆ ಮಿಡಿಯಾಗುವ ಕನಸಲಿ ತೇಲುತ್ತಿದೆ. ಕಹಿಬೇವು ಸಿಹಿ ಮಾವಿನೊಂದಿಗೆ ಮಾತಿಗೆ ಶುರುವಿಟ್ಟು ಹೊಂಬಾಳೆ ಹೊಂಗನಸಲಿ ಗರಿಕೆ ಗರಿ ಬಿಚ್ಚಿ ಕಾಮನ ಬಿಲ್ಲಿಗಾಗಿ ಕಾಯುತ್ತಿದೆ. ಹೀಗೆ ಪ್ರಕೃತಿ ಮೈದೆರೆದು ಯುಗಾದಿಯನ್ನು ಸ್ವಾಗತಿಸಿದರೆ ಮನುಜ ಆ ಸೊಗಸಿನಲ್ಲಿ ಮೈಮರೆಯುತ್ತಾ ಜಗವೆಲ್ಲ ನಮದೆಂದು ಬೀಗುತ್ತಿದ್ದಾನೆ. ಶೀರ್ಷಿಕೆ ಒಲವಿನಿಂದಲಿ. ಯುಗಾದಿಗಾಗಿ ಪಲ್ಲವಿಸಿ ನೆರಳಾಗಲು ಹೊಂಗೆ ಮರಳಿ ಎಳೆಬಾಲೆಯಾಗಿ ವಯ್ಯಾರದಲ್ಲಿ ಕಂಗೊಳಿಸುತ್ತಿದೆ. ಅಲ್ಲೇ ಎದುರಿಗೆ ಮಾಮರವು ಹೂವಾಗಿ ತಲೆದೂಗಿ ಮಿಡಿಯ ಹೊಂಗನಸಲಿ ಮಿಡಿದಾಡುತ್ತಾ ಹಾಸ ಸೂಸುತ್ತಿದೆ. ಇಲ್ಲಿ ಈ ಕಡೆಗೆ ಬೇವು ಸಿಹಿಯಾಗಲೆಳಸಿ ಮಾವಿನೊಂದಿಗೆ ಮಾತು ನಡೆಸಿ ಬಾಗಿ ಭುವಿ ಎಡೆಗೆ ಒಲವಿನಿಂದಲಿ ಕೈ ಚಾಚಿದೆ. ಹೊಂಬಾಳೆ ಹೊಂಗನಸ ತೂಗುತ್ತಾ ಗರಿಕೆಯ ಕವಲು ಸೂರ್ಯನೆಳೆ ಬಿಸಿಲಿಗೆ ಮೈದೆರೆದು ಕನಸುಗಳ ಗರಿ ಬಿಚ್ಚಿದೆ. ಈ ಬಿಸಿಲು ಬಿಸಿಲಲ್ಲ, ಉಷೆಯ ರಾಶಿ.
ಬೆವರ ಹನಿಗಳ ಚುಂಬಿಸಿ ಮೈಮರೆತು ಕುಳಿತ ಒಲವ ಬಿಸಿ ಹಸಿ. ಅಂತೂ ಯುಗಾದಿ ಬಂದಿದೆ, ಒಂದೇ ಜನುಮಕ್ಕೆ ಸಕಲ ನಲುಮೆಯ ಹೊತ್ತು ತಂದಿದೆ. ಎಲ್ಲರೂ ಕೂಡಿ ಮನದ ರೆಂಬೆ ರೆಂಬೆಗೆ ಜೋಕಾಲಿ ಕಟ್ಟೋಣ, ಜಗ ಮರೆತು ಸೊಗ ಬೆರೆತು ಸುಮ್ಮಾನದಲ್ಲಿ ಜೀಕಿ ಬೇಗೆಯನ್ನು ಪರಾಭವಗೊಳಿಸಿ ಯುಗ ಯುಗಕ್ಕೂ ನೆನಪ ಹಾಸೋಣ, ಯುಗ ಯುಗಕ್ಕೂ ನೆನಪ ಹಾಸೋಣ, ಜಗವೆಲ್ಲ ನಮದೆಂದು. ನಾನು ಸುಚಿತ್ರಾ ಹೆಗ್ಡೆ. ನಾನು ಸುಮಾರು 20 ವರ್ಷಗಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈಗ ಪೂರ್ಣಾವಧಿಯ ಬರವಣಿಗೆಯಲ್ಲಿ ತೊಡಗಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಬಾಲ್ಕನಿಯಲ್ಲೊಂದು ವಾಷಿಂಗ್ ಮಿಷನ್. ಚೈತ್ರದ ಬೆಳಗಿನಲ್ಲೊಂದು ಬಿಸಿಲ ಕೋಲು ಬಾಲ್ಕನಿಯ ಮೂಲೆಯಲ್ಲಿ ಸದ್ದು ಮಾಡುತ್ತಿರುವ ವಾಷಿಂಗ್ ಮಿಷನ್ನಿಗೆ ಆಗಾಗ ಬಂದು ಗದರಿಸುವಂತೆ ಕಾಣುತ್ತದೆ. ವಾಷಿಂಗ್ ಮಿಷನ್ನಿನ ಹೊಳೆಯುವ ಮೈಯೊಳಗಿನ ಉರುಟಾದ ಡ್ರಮ್ಮು ಏನೇ ಆದರೂ ಸುತ್ತುವುದನ್ನು ಬಿಡಲಾರೆ ಎಂಬಂತೆ ಬಟ್ಟೆಗಳ ಜೊತೆಗೆ ಹೆಣಗಾಡುತ್ತದೆ. ಮಿಷನ್ನಿನ ಬೊಚ್ಚು ಬಾಯಿ ಐಸ್ ಕ್ರೀಂ ತೋರಿಸಿ ಕರೆದಂತೆ ಮಗುವಿನ ತಾಯಿ ತಕರಾರಿಲ್ಲದೆ ಕೊಟ್ಟಿದ್ದೆಲ್ಲ ತಿನ್ನುವ ವಿನಯ. ಒಳಗೆ ಬಂದವರು ಹೊರಗೆ, ಮೇಲಿದ್ದವರು ಕೆಳಗೆ. ಮಮಕಾರ ನಿರ್ವಿಕಾರಗಳ ಹುಚ್ಚು ಭ್ರಮಣ. ದಿನಕ್ಕೊಂದು ತರದ ಬಟ್ಟೆಗಳು, ಬಣ್ಣಗಳು. ಒಮ್ಮೆ ಬೆವರಿನ ವಾಸನೆಯ ಪುಟ್ಟ ಸಾಕ್ಸುಗಳು, ಧೂಳಂಟಿದ ಕಾಲರಿನ ಲಿನೆನ್ ಶರ್ಟು, ಹೆಲ್ಮೆಟ್ಟಿನೊಳಗೆ ಕಟ್ಟಿಕೊಂಡ ಕಾಟನ್ನು ದುಪಟ್ಟ. ಡ್ರಮ್ಮು ನಿಧಾನವಾಗಿ ಎಲ್ಲವನ್ನೂ ಅಳೆಯುವಂತೆ ತಿರುವಿ ಹಾಕುತ್ತಿದೆ. ಮತ್ತೊಮ್ಮೆ ನೆಗೆಸುಗೆಂಪಿನ ಮಣ್ಣಂಚಿನ ಸೀರೆ, ರಾಡಿಯಾದ ಯೂನಿಫಾರ್ಮು, ಕಣ್ಣೀರ ಕಲೆಯ ಕರವಸ್ತ್ರ. ಮಿಷನ್ನಿನೊಳಗೆ ನೀರುಕ್ಕಿ ಎಲ್ಲವನ್ನೂ ಭೇದ ಭಾವವಿಲ್ಲದೆ ನೆನೆಸುತ್ತಿದೆ. ಆಗಾಗ ಬಣ್ಣ ಮಾಸಿದ ಪ್ಯಾಂಟು, ಕಿಸೆಯೊಳಗೊಂದು ಹಳೆಯ ರಿಸೀಟು, ಬಳಸಿ ರಟ್ಟಿನಂತಾದ ಟವೆಲ್ಲು. ಉರುಳುವ ಡ್ರಮ್ಮಿನ ಗರ್ಭದಲ್ಲಿ ಉಕ್ಕಿದ ನೀರಸಲೆಯ ರಭಸಕ್ಕೆ ಬಟ್ಟೆಗಳು ಹೊಯ್ದಾಡುತ್ತಿವೆ. ಕೊನೆಗೊಮ್ಮೆ ಕಡುಗಪ್ಪಿನ ಉಣ್ಣೆಯ ಶಾಲು, ರಾತ್ರಿ ಯುದ್ಧದ ತುದಿಗೆ ಹೊರಚಾಚಿದ ಕಾಲಿನಂತಿರುವ ಕಂಬಳಿ, ಕಿವಿ ಮುಚ್ಚುವ ಮಂಕಿ ಟೋಪಿ, ಉರುಟಾದ ಡ್ರಮ್ಮಿನ ತುಂಬ ಮಾಯಕದ ಬುರುಗು. ಈ ನಡುವೆ ಬಟನ್ನುಗಳ ಜೊತೆಗೆ ಹುಕ್ಕುಗಳ ಕತ್ತಿಯುದ್ಧ, ಆಗಾಗ ಹೆಣೆದಿಕೊಂಡ ಬಟ್ಟೆಗಳ ಮುಸುಕಿನ ಗುದ್ದಾಟ. ಎಲ್ಲ ಸೇರಿ ಒಂದಾಗಿ ದೊಡ್ಡ ಮುದ್ದೆಯಂತಾಗಿ ಚಿಂತೆಯ ಸೋಪು ಕರಗಿ ಕರಗಿ ಹೊಸ ನೀರು ಹರಿದಿದೆ. ತಪ್ಪೊಪ್ಪಿದ ಕೊಳೆ ನೀರು ಸದ್ದಿಲ್ಲದೆ ಜಾರಿದೆ. ಮತ್ತೆ ಮಿಷನ್ನಿನ ಗೋಳದಲ್ಲಿ ಅಲ್ಲೋಲ ಕಲ್ಲೋಲ, ದಡ ಬಡ, ಮೇಲೆ ಕೆಳಗೆ, ಆಚೆ ಈಚೆ. ಡ್ರಮ್ಮಿನ ವೇಗೋತ್ಕರ್ಷದ ಪರಾಕಾಷ್ಠೆಯಲ್ಲಿ ಹಠಾತ್ತಾಗಿ ಮೂಡಿದ ವೈರಾಗ್ಯ. ಬೇಡವಾದದ್ದು, ಹೆಚ್ಚಾದದ್ದು ಎಲ್ಲವನ್ನು ತ್ಯಜಿಸಿ ಹಗುರಾಗುತ್ತಲೇ ಹೊಸದಕ್ಕೆ ಬಾಗಿಲು ತೆರೆದುಕೊಳ್ಳುವ ವೈರುಧ್ಯ. ಕಾಲನ ಚಕ್ರದೊಳಗಿಂದ ಹೊರಬಿದ್ದ ಬಟ್ಟೆಗಳು ನೀರಿನ ವಿರಹದಲ್ಲಿ ಆರ್ದ್ರಗೊಂಡರೂ ಸೂರ್ಯನ ಸಖ್ಯದಲ್ಲಿ ಮತ್ತೆ ಉತ್ಸಾಹದ ಗರಿ ಮೂಡಿಸಿಕೊಂಡು ಹೊಸದಾಗಿ ಹೊಳೆಯುತ್ತವೆ. ನಾಳೆಗೆ ಮತ್ತದೇ ಸೀರೆ, ಪ್ಯಾಂಟು, ಸಮವಸ್ತ್ರ. ಮೈ ಬೆವರ ಬೇಸಿಗೆ, ಮನದ ಮಳೆಯಲ್ಲಿ ಹೂತು ಕೊಳೆಯುವ ಅದೇ ತರೆಗೆಲೆಗಳ ರಾಶಿ. ಮಳೆ, ಬಿಸಿಲು, ಚಳಿ ಬಟ್ಟೆಗಳು ಎದೆಯ ಮೂಲೆಯಲ್ಲಿರುವ ವಾಷಿಂಗ್ ಮಷೀನಿನ ಬ್ರಹ್ಮಾಂಡ ಡ್ರಮ್ಮಿನಲ್ಲಿ ಲಯಬದ್ಧ ಸದ್ದಿನಲ್ಲಿ ಗೀರಿ ಗೀರಿ ತಿರುಗಿ ಹೊರಬಂದು ಗರಿ ಗರಿ ಒಣಗಿ ಹೊಸ ಯುಗದ ನರುಗಂಪು ಸೂಸುತ್ತವೆ. ಹಳೆತೆಲ್ಲ ಹೊಸದಾಗಿ, ಹೊಸದೆಲ್ಲ ಹಸಿರಾಗಿರಲು ಯುಗ ಯುಗಾದಿಗೂ ಜನನ ಮರಣಗಳ ಪರಿಭ್ರಮಣ. ಕವನದ ಆಶಯ ಹೆಣ್ಣು ಮಕ್ಕಳ ದೈನಂದಿನ ಬದುಕಿನ ಭಾಗವಾದ ಮನೆಗೆಲಸದ ಜೊತೆಗೆ ಯುಗಾದಿಯನ್ನು ಸಮೀಕರಿಸುವ ಪ್ರಯತ್ನ ಇಲ್ಲಿದೆ. ದಿನವೂ ಕೊಳೆ ಬಟ್ಟೆಗಳು ಹೊಸದಾಗುವಂತೆ, ಮತ್ತೆ ಪುನರಾವರ್ತನೆಯಾಗುವಂತೆ ಋತುಗಳು ಕಾಲಚಕ್ರದಲ್ಲಿ ತಿರುಗುತ್ತಾ ಮತ್ತೆ ಮತ್ತೆ ಮರಳುತ್ತವೆ. ವಾಷಿಂಗ್ ಮಿಷಿನ್ನು ಸದಾ ತಿರುಗುವ ಕಾಲಚಕ್ರವಾಗಿ ಹೊಸದೊಂದರ ಆದಿಗೆ ಮತ್ತು ಅಂತ್ಯಕ್ಕೆ ಎರಡಕ್ಕೂ ರೂಪಕಾತ್ಮಕವಾಗಿರುವ ಯುಗಾದಿಯಾಗಿ ಇಲ್ಲಿ ಹೊಳೆಮ ಕವಯಿತ್ರಿಯರ ಕವನದ ಸಾಲುಗಳನ್ನ ಕೇಳಿದ್ರಲ್ವಾ? ವಾಷಿಂಗ್ ಮೆಷಿನ್ನಂತಹ ಯಂತ್ರಕ್ಕೆ ತಮ್ಮ ಬದುಕನ್ನ ಹೋಲಿಕೆ ಮಾಡಿಕೊಂಡಿದ್ದಾರೆ. ಹಾಗೆ ಬಾಲ್ಯದಲ್ಲಿ ಖುಷಿಯನ್ನ ಕಾಣುವುದರ ಜೊತೆಗೆ ಅಮ್ಮನು ಅನುಭವಿಸುತ್ತಿದ್ದ ಬೇವಿನಂತಹ ಬದುಕಿನ ಚಿತ್ರವನ್ನು ಸಹ ನೆನಪಿಸಿಕೊಳ್ಳುತ್ತಾ ಬಡತನದ ಬದುಕಿನಲ್ಲೂ ಪ್ರಕೃತಿಯ ಬಣ್ಣ ಬಣ್ಣದ ಗುಲ್ಮೊಹರ್ ಹೂವಿನ ಸೌಂದರ್ಯವನ್ನ ಆನಂದಿಸುವುದು, ಹೀಗೆ ಅನೇಕ ರೀತಿಯಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಹಾಗೆ ಜಡವಾಗದ ಜಗದಲ್ಲಿ ನಾವೆಲ್ಲರೂ ಸುಖ ದುಃಖವನ್ನ ಸರಿದೂಗಿಸಿಕೊಳ್ಳೋಣ, ಬದಲಾಗುವ ಪ್ರಕೃತಿಯನ್ನ ಸಂಭ್ರಮಿಸುತ್ತಾ ನಾವು ಬದಲಾಗೋಣ ಮತ್ತು ಈ ತೋರಿಕೆಯ ಬದುಕಿನಿಂದ ಸಹಜತೆಗೆ ಮರಳಿ ಹೋಗೋಣ. ಹಾಗೆ ಪ್ರೀತಿ ವಾತ್ಸಲ್ಯ ತುಂಬಿದ ಸಂಬಂಧಗಳ ಬಾಂಧವ್ಯವನ್ನು ಬೆಸೆಯುತ್ತಾ ಎಲ್ಲರಿಗೂ ಸಮಪಾಲು ಸಹಬಾಳ್ವೆ ಸಿಗಲಿ, ಎಲ್ಲರ ಕನಸುಗಳು ಕೂಡ ನನಸಾಗಲಿ. ಹಾಗೆ ತಮ್ಮ ಬದುಕಿನ ಅನುಭವದ ಸಾರವನ್ನ
ತಮ್ಮ ಕವನದ ಸಾಲುಗಳಲ್ಲಿ ಹಂಚಿಕೊಂಡ ನಮ್ಮ ಎಲ್ಲಾ ಕವಯಿತ್ರಿಯರಿಗೂ ಹಾಗೂ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಶ್ರೀ ಪರಾಭವ ನಾಮ ಸಂವತ್ಸರದ ಈ ಯುಗಾದಿ ಹಬ್ಬವು ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ತರಲಿ, ಎಲ್ಲರಿಗೂ ಒಳಿತಾಗಲಿ ಎಂದು ಆಶಿಸುತ್ತೇವೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯುಗಾದಿ ಕವಿಗೋಷ್ಠಿಯಲ್ಲಿ ಕವಯಿತ್ರಿಯರಿಂದ ಯುಗಾದಿ ಕುರಿತಾದ ಸ್ವರಚಿತ ಕವನ ವಾಚನವನ್ನು ಕೇಳಿದಿರಿ. ಭಾಗವಹಿಸಿದವರು ತೇಜಸ್ವಿನಿ ನಂಜನಗೂಡು, ಸೌಮ್ಯ ಹೆಗ್ಗಳ್ಳಿ, ಶ್ವೇತಾ ಎಂಯು, ಶಿಲ್ಪಶ್ರೀ ಹರವು, HR ಕನ್ನಿಕಾ, ಜಾಹಿದಾ ಕೊಡಗು, ಹರ್ಷಿತಾ, ದೇವಿಕಾ NS, BK ಮೀನಾಕ್ಷಿ ಹಾಗೂ ಸುಚಿತ್ರಾ ಹೆಗ್ಡೆ. ಸಂಕಲನ ಸಹನಾ, ಕೀರ್ತನ ಹಾಗೂ ನೇತ್ರ. ನಿರ್ಮಾಣ ದಿಗ್ವಿಜಯ್ B. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.